ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ, ನಿನ್ನೆ ಹಾಕಿನಲ್ಲ, ಇವತ್ತು ಅಮೃತ ಯೋಗ ಇದೆ ಅಂತ. ಅದರಲ್ಲಿ ಗುರು ಪುರುಷಾಮೃತ ಯೋಗ ಐತಿ ಇವತ್ತು. ಸೊ ಹಾಗಾಗಿ ರಾಯರ ಸೇವೆಯನ್ನು ಮಾಡೋದ್ರ ಬಗ್ಗೆ ಹೇಳಿದ್ನಿ. ನಾನು ಸಂಜೆನ್ಯಾಗ ಎಲ್ಲ ಪರಿಶಿ ಎಲ್ಲ ಒರೆಸ್ಕೊಂಡೆ. ಇವಾಗ ಸಂಜೆನ್ಯಾಗ ಚಪಾತಿ ಆಮೇಲೆ ಕಾಜು ಪಲ್ಯ ಮಾಡ್ಬೇಕಂತ ಮಾಡತ್ತೀನಿ. ಇದು ನಮ್ಮ ಮನ್ಯಾಗ ಬಾದಿಂದ ತಿನ್ನಾಕ ಕೇಳ್ತಿದ್ದ ರೆಸಿಪಿ ಆಗಿತ್ತು. ಇನ್ನೊಂದು ಒಬ್ರು ನಮ್ಗೆ ಗೊತ್ತಿರೋರು ಅವ್ರು ಮಾಡ್ಲಾಕ ರೆಸಿಪಿ ಹೇಳ್ಕೊಡು ಯೂಟ್ಯೂಬ್ನಾಗ ಅಂತ ಹೇಳಿದರು. ಅದಕ್ಕೋಸ್ಕರ ಎರಡು ಆಯ್ತಂತೆ ಮಾಡೀನಿ. ಫಸ್ಟಿಗೆ ತುಪ್ಪ ಹರ್ಕೊಂಡ ಕಾಜು ಎಲ್ಲ ಫ್ರೈ ಮಾಡ್ಕೊತೀನಿ. ನಾನು ಸ್ವಲ್ಪ ಕೆಂಪು ಕಲರ್ ಆಗುತ್ತಾನ ಫ್ರೈ ಮಾಡ್ತೀನಿ. ಬಿಳಿ ಏನೋ ಇಡಂಗಿಲ್ಲ. ಹಂಗೆ ಸ್ವಲ್ಪ ಈ ಥರ ಮಾಡೋದ್ರಿಂದ ಡಬಲ್ ಟೇಸ್ಟ್ ಆಗ್ತಾವೆ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಆದ್ರೆ ನಾನು ಎಲ್ಲ ಹುರ್ಕೊಂಡು ತೆಗೆದು ಸ್ವಲ್ಪ ಜಾಸ್ತಿ ಕಪ್ಪಾಗಿದ್ದು ಮಿಕ್ಸಿಗೆ ಹಾಕ್ತೀನಿ. ಅದ್ರ ಜೊತೆ ಸ್ವಲ್ಪ ಬಿಳಿಯನ್ನು ಕೂಡಿಸಿ ಮಿಕ್ಸಿಗೆ ಮಾಡ್ಕೊತೀನಿ, ಅಂದ್ರೆ ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಇವಾಗ ಮಿಕ್ಸಿಗೆ ಸ್ವಲ್ಪ ಕೊತ್ತಂಬರಿ, ಒಂದಿಟ್ಟು ಕರಿಬೇವು, ಆಮ್ಯಾಗ ಒಂದು 4 ಉಳ್ಳಾಗಡ್ಡಿ, ಆಮೇಲೆ ಕಾಜು ಎಲ್ಲ ಹಾಕ್ಕೊಂಡು ಒಂದು ಚಕ್ಕಿ, ಒಂದು 4 ಲವಂಗ ಎಲ್ಲ ಕೂಡ ಮಿಕ್ಸಿ ಮಾಡ್ಕೋಬೇಕು. ಇವಾಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದ ಬಾಣಲಿಗೆನ ಇವಾಗ ಸ್ವಲ್ಪ ಜೀರಿಗೆ, ಅರಿಶಿನ ಪುಡಿ, ಕೊತ್ತಂಬರಿ, ಕರಿಬೇವು ಇದೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳಕತ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ತಿರುಗಾಡ್ಕೊಂಡ ತಕ್ಷಣಕ್ಕೆ ಇದನ್ನು ಪೇಸ್ಟನ್ನ ಹಾಕಬೇಕು. ಆಮ್ಯಾಗ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋದಾಗಲಿಲ್ಲ, ಕಾಜು ಹಾಕಿ ಅದು ಕುದಿಯಾತನ ಒಂದು ನಿಂಬು ಹಾಕೇನಿ. ಅಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ, ಒಂದು ಅರ್ಧ ನಿಂಬು ಹಿಂಡೇನಿ. ಮಸ್ತ್ ಆಗ್ತೈತಿ. ಸ್ವಲ್ಪ ಅದು ಕುದಿಬೇಕು, ಅಂದ್ರೆ ಹಸಿ ಉಳ್ಳಾಗಡ್ಡಿ ಹಾಕಿರ್ತೈತಿ, ಅದು ಸ್ವಲ್ಪ ಚೆನ್ನಾಗಿ ಕುದಿಯಾಕತ್ತಾನ. ಆಮ್ಯಾಗ ಒಂದು ಸ್ವಲ್ಪ ಖಾರ, ಆಮ್ಯಾಗ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ರಿ. ಹಾಕಿದ್ರೆ ಮಸ್ತ್ ಆಗ್ತೈತಿ. ಆಮ್ಯಾಗ ಇವಾಗ ಒಲೆ ಪುಟ ಮಾಡಿ ಚಪಾತಿ ಎಲ್ಲ ಮಾಡಿಕೊಂಡು ನಾಳೆ ಬೆಳಗಿನ ರಾಯರ ಸೇವೆಗೆ ರೆಡಿ ಆಗತ್ತೀನಿ. ಬೆಳಗ್ಗೆ ಸ್ವಲ್ಪ ಸೇಬು ಇದ್ದು ಒಂದಿಟ್ಟೀನಿ. ಆಮ್ಯಾಗ ಪೇರು ಒಂದೇ ಇತ್ತು ಗಿಡದಾಗ, ಅದನ್ನೊಂದು ತಂದಿಟ್ಟು ತುಪ್ಪ ದೀಪ ಹಚ್ಚಿ ಒಂದು ಬಟ್ಲಲ್ಲಿ ನೀರು ಮತ್ತು ಅದಕ್ಕೆ ತುಳಸಿನ ಹಾಕಿಟ್ಟನು. ಆಮ್ಯಾಗ ಹೂವು ಎಲ್ಲ ಏರಿಸ್ಕೊಂಡು, ನಾನು ಮಾಲೆ ಎಲ್ಲ ಮಾಡಿ ಹಾಕಂಗಿಲ್ಲ, ಅದನ್ನು ಮಾಲೆ ಥರನ ಅಲ್ಲಿ ಒಂದು ಹಾರ ಹಾಕಿನಲ್ಲ ಅದಕ್ಕೆ ಹೂವು ಹಾಕೋತೀನಿ ಮತ್ತು ತುಪ್ಪ ದೀಪ ಹಚ್ಚೀನಿ. ಆಮ್ಯಾಗ ರಾಯರಿಗೆ ತುಪ್ಪ, ಅನ್ನ ಮತ್ತು ಸಕ್ರೆ ಬಾನ ಹಿಡ್ದೆ. ನಾನು ಬೇರೆ ಏನೂ ಹಿಡ್ದಿಲ್ಲ, ಏನೂ ಸ್ಪೆಷಲಾಗಿ ಏನೂ ಮಾಡಿಲ್ಲ. ಬಾಳೆಹಣ್ಣು ಈ ಥರ ಏನೂ ಇದ್ದಿದ್ದಿಲ್ಲ ಮಾಡ್ಲಿಕ್ಕೆ. ಸೊ ಇವಾಗ ನನ್ನ ರಾಯರ ಸೇವೆಗೆ ನಾನು ಕೇಳೋದು ಒಂದೇ, ರಾಯರೇ ನನಗೆ ಯೂಟ್ಯೂಬ ಪೇಮೆಂಟ್ ಬರಬೇಕು ಅಂತ. ಖಂಡಿತ ರಾಯರದಾರ ಬಂದೇ ಬರ್ತೈತಿ, ಅದು ನನಗೆ ಗೊತ್ತೈತಿ. ಮುಂದೆ ನೋಡ್ಕೊತೋರಿ, ರಾಯರ ಹೂ ಪ್ರಸಾದ ಕೊಡ್ತಾರು. ನನ್ನ ಮಕ್ಕಳು ಇಬ್ಬರು ನಮಸ್ಕಾರ ಮಾಡ್ಕೊಂಡು ಸ್ಕೂಲ್ಗೆ ಹೊಂಟಿದ್ರು ಅವರು. ಇನ್ನೊಂದು ಇವತ್ತು ಗುಡ್ ನ್ಯೂಸ್ ಬಂತು ನನಗೆ. ಏನಪ್ಪ ಅಂದ್ರೆ, ಕಡಿಮೆ ನೆಲದಾಗ ಜಾಸ್ತಿ ಬೆಳೆ ಬಂದ್ರೆ ಯಾರು ರೈತರಿಗೆ ಖುಷಿ ಆಗಂಗಿಲ್ಲ, ಎಲ್ಲರೂ ಡಬಲ್ ಖುಷಿ ಆಗ್ತಾರೆ. ಹಾಗಾಗಿ ನಮ್ಮದು ಎಷ್ಟು ಹೊಲ ಐತೆ ಅಂತ ಲಾಸ್ಟಿಗೆ ಹಾಕ್ತೇನೆ ನಾನು. ಅದು ನಾ ಗೊಂಜಾಳ ಹಾಕ್ಬೇಕಾರೆ ಕೇಳ್ಕೊಂಡಿದ್ದೆ ನಾನು, ರಾಯರೇ ಈ ಸಲ ಚಲೋ ತಂಗಿ ಬೆಳೆ ಬರುವಂಗೆ ಮಾಡಿರಿ ಅಂಥೇಳಿ. ನೋಡಿದ್ರಲ್ಲ, ರಾಯರ ಹೂ ಪ್ರಸಾದ ಸಿಕ್ತು ಆಲ್ರೆಡಿ. ಏನಪ್ಪ ಅಂದ್ರೆ, ನಾವು ಗೊಂಜಾಳ ಹಾಕ್ಬೇಕಾದ್ರೆ ಕೇಳ್ಕೊಂಡಿದ್ನಿ ಆ ಥರ. ಕೇಳ್ಕೊಂಡಿದ್ರೆ ಅದು ಎಷ್ಟು ಹಾಕೀವಂದ್ರೆ ಗೊಂಜಾಳದಾಗ, ಈಗ ಒಂದು ಪಾಕೆಟ್ ಇರತ್ತಲ್ಲ, ಎಲ್ಲರಿಗೂ ಗೊತ್ತಿರ್ತೈತೆ ರೈತರಿಗೆ, ಅದ್ರಾಗ ಅರ್ಧ ಪಾಕೆಟ್ ಹಾಕಿವಿ ನಾವು. ಭಾಳ ಇರಂಗಿಲ್ಲ, ಒಂದು ಅರ್ಧ ಪಾಕೆಟ್ ಅಂದರೆ ಮೋಸ್ಟ್ಲಿ ಒಂದು ಸೇರು ಇರ್ಬೋದೇನೋ, ಅಷ್ಟು ಆಗ್ಬೋದೇನೋ, ಅಷ್ಟು ಹಾಕಿದ್ದು. ಸೊ ಅವಾಗ ವಿಡಿಯೋ ಮಾಡ್ಕೊಂಡದ್ದು ಇರಲಿಲ್ಲ, ನಮ್ಮ ಗುಂಡಿ ವಿಡಿಯೋ ಮಾಡಿದ್ದನ್ನು ಹಾಕಿನೀಗ. ಅವಾಗ ಅಷ್ಟು ಹಾಕಿದ್ದೀವಲ್ಲ, ಜಸ್ಟ್ 1.5 ಟೇಲರ್ ಅಷ್ಟೇ ಹೊಂಟಾವು ತೆನಿ. ಆದ್ರೆ ಅಲ್ಲಿ ಹೊಂಟದ್ದು 1.5 ಟೇಲರ್ ತೆನಿಗೆ ಎಷ್ಟು ಆಗ್ಬೋದು ಮಿನಿಮಮ್ ಹೇಳ್ರಿ ನೋಡೋಣ. ಬರೀ 1.5 ಟೇಲರ್ ಹೊಂಟೈತಿ. ಆಮ್ಯಾಗ ಅರ್ಧ ಪಾಕೆಟ್ ಹಾಕಿವು. ಒಟ್ಟು 5 ಸಾಲು ಬಿದ್ದಿದ್ದವು ಗೊಂಜಾಳ ಉದ್ದಕ್ಕಂಗೆ 5 ಸಾಲು ಬಿದ್ದಿತ್ತು. ಎಷ್ಟಂದ್ರೆ 11 ಕ್ವಿಂಟಲ್ ಮಾರಿವು, 3 ಕ್ವಿಂಟಲ್ ಮನೆಗೆ ಇಟ್ಕೊಂಡಿವು. ಅಷ್ಟು ನೆಲ್ದಾಗ ಅದು ಆಗಕ್ಕೆ ಸಾಧ್ಯನೇ ಇಲ್ಲ. ಹೇಳ್ಬೇಕಂದ್ರೆ ಇಲ್ಲಿ ನಮ್ಮಲ್ಲೆಲ್ಲ ಕೇಳಿದವರೆಲ್ಲ ಅಂತಾರೆ, ಅಷ್ಟು ಹೆಂಗೆ ಹೊಂಟ್ತದ ಅಂತ ಹೇಳಿ. ಅದೆಲ್ಲರಿಗೂ ವಿಚಿತ್ರ ಅನ್ಸತ್ತೆ. ನಮಗೆ ಗೊತ್ತು ನಮ್ಮ ರಾಯರ ಮಹಿಮೆ ಅಷ್ಟಿಷ್ಟಲ್ಲ. ಅದಕ್ಕೆ ನಾ ಹೇಳೋದು, ರಾಯರ ಸೇವೆ ಮಾಡಿರಿ, ಅವರ ಪೂಜೆ ಮಾಡಿರಿ, ಖಂಡಿತ ರಾಯರು ಅದಾರಂತೆ. ಪ್ರತಿ ವಿಡಿಯೋದಾಗ ಕೂಡ ಸಾರಿ ಹೇಳಿದ್ದೀನಿ ನಾನು. ಅದಕ್ಕೆ ಇವತ್ತು ಗುರು ಪುಷ್ಯಾಮೃತ ಯೋಗ ಇವತ್ತು ಗೊಂಜಾಳ ಒಯ್ಯಕ್ಕೆ ಬಂದರು. ಈ ಥರ ಎಲ್ಲ ನ್ಯೂಸ್ ಕೇಳಿದಾಗ ಖುಷಿ ಆಕೈತೆ. ಅಂದ್ರೆ ರೈತನ ಒಂದು ಪ್ರತಿಫಲ, ದುಡಿಮೆಗೆ ಸಿಕ್ಕ ಪ್ರತಿಫಲ ಅದನ್ನು ಇಷ್ಟು ಬಾತ್ ಅಂತ ಕೇಳಿದ್ರೆ ತುಂಬ ಖುಷಿ ಆಕೈತಿ. ಇಷ್ಟನೆಲ್ಲ ನೋಡ್ರಿ, ಇಲ್ಲಿ ತೋರ್ಸಾತಂದ ಇದು ಇಷ್ಟನೆಲ್ಲ
ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.